ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ನಾನು ಸುಮಾರು ದಿನದಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ಏನೋ ಕಾರಣಾಂತರಗಳಿಂದ ನಾನು ವೀಡಿಯೋಗಳನ್ನ ಹಾಕೋಕ್ಕಾಗಿರಲಿಲ್ಲ. ಇವಾಗ ಮತ್ತೆ ವೀಡಿಯೋಗಳನ್ನ ಹಾಕೋಣ ಅಂಥೇಳಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ವೀಡಿಯೋಗಳನ್ನ ಹೆಚ್ಚು ನೋಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಭಾನುವಾರ ನಾನು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಮನೆ ಕೆಲಸ ಶುರು ಮಾಡಿದ್ದೀನಿ. ಯಾಕಂದ್ರೆ ನಮ್ಮೂರಲ್ಲಿ ಬರ್ಗಿಲಿ ಕಸ್ಲಪುರ ಮಾರೋಕಂಡ 30ನೇ ತಾರೀಕು ಮತ್ತು 1ನೇ ತಾರೀಕು 2 ದಿನ ಕೊಂಡೇ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಕೇರಳಿಂದ ಬೈಂದಾಗಲೇ ಎಲ್ಲ ಪಾತ್ರೆನೆಲ್ಲ ತೊಳೆದು ಎಲ್ಲನೂ ಚೀಲಕ್ಕೆಲ್ಲ ಕಟ್ಟಿ ಎತ್ತಿ ಮಡಗಿದ್ನು. ಅದರ ಎಲ್ಲ ಅಟ್ಲ ಮೇಲೆ ಎಲ್ಲನೂ ಎತ್ತಿಟ್ಟಿದ್ನಲ್ಲ, ಅಲ್ಲಿ ನಮ್ಮ ಮನೆ ಗಿಲೋ ಮಾಡಿಲ್ವಲ್ಲ ನೋಡಿ, ಅದರಿಂದ ಮಳೆ ಓದ್ಬಿಟ್ಟು ಮಳೆ ಜಾಸ್ತಿ ಅಲ್ವಾ, ಅದರಿಂದ ಗೋಡೆ ಎಲ್ಲ ತ್ಯಾಮ ಆಗ್ಬಿಟ್ಟು ಚೀಲವೆಲ್ಲ ಒಂಥರ ವಾದವಾದ ಅಂದರೆ ತ್ಯಾಮ ರೀತಿ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಫಸ್ಟು ಅಟ್ಲ ಮೇಲಿಂದ ಕ್ಲೀನ್ ಮಾಡೋ ಅಂತೇಳಿ ಅಟ್ಲ ಮೇಕತ್ತಿ ಎಲ್ಲನೂ ಚೀಲವನ್ನೆಲ್ಲ ಎತ್ತಾಕಿ ಎಲ್ಲನೂ ನೋಡ್ತಾಯಿದ್ದೆ. ನೋಡ್ಬಿಟ್ಟು ಎಲ್ಲ ಐಟಮ್ಗಳೆಲ್ಲ ಚೆನ್ನಾಗಿದ್ದಾವೆ, ಏನು ಯಾವ್ದಾದ್ರು ತೊಳೆವಿದ್ರೆ ತೊಳೆದಾಕ್ಬಿಡೋ, ಯಾವ್ದಾದ್ರು ಗಲೀಜಾಗಿದ್ರೆ ಅಂತೆಲ್ಲ ನೋಡ್ಬಿಟ್ಟು ಎಲ್ಲ ಕಸ ಗುಡಿಸ್ಕೊತಾ ಇದ್ದಿ. ಇನ್ನು ನನ್ನ ಮಗನೂ ಅವ್ನು ಟೂಲ್ಸ್ ಐಟಮ್ನೆಲ್ಲ ಮಡಿಕೊಂಡಿದ್ನಲ್ಲ, ಅವನು ಕ್ಲೀನ್ ಮಾಡಿ ಎತ್ತು ಮಡಿಕೊತಾ ಇದ್ನ. ಇಲ್ಲಿ ನೋಡಿ, ಇಲ್ಲಿ ವೆಲ್ಡಿಂಗ್ ಮಾಡೋಕ್ಕಾಗ್ಬಿಟ್ಟು ಅದು ಮಾಡ್ಕೊಂಡಿರೋದು ಅವನು, ಅದು ಟೂಲ್ಸ್ ಐಟಮು. ಅದನ್ನೂ ಎಲ್ಲನೂ ಕ್ಲೀನ್ ಮಾಡಿ ಅವನು ಎತ್ತಿ ಮಾಡಿಬಿಟ್ಟು ಜೋಡಿಸ್ತಾ ಇದ್ನ. ನಾವು ಅಟ್ಲ ಮೇಲೆ ಎಲ್ಲ ಜೋಡಿಸೋ ಹೊತ್ಲಿ ಒಂದು ಪರ್ಸ್ ಸಿಕ್ತು. ಅದು ನಾನು ಕೊಡಿ ಮಮ್ಮಿ, ನಾನು ಅಲ್ಲಿ ಅಮೌಂಟ್ ಇಟ್ಟು ಮಡಿಕೊತೀನಿ ನಾನು ಅಂತೇಳಿ ಅವನು ಆ ಪರ್ಸ್ ಇಸ್ಕೊಂಡ. ಅದರಲ್ಲಿ ಹಳೇದು ಒಂದು 5 ರೂಪಾಯಿದೊಂದು ಲೋಟು ಮತ್ತು 1 ರೂಪಾಯಿದೊಂದು ಲೋಟ್ ಇತ್ತು. ಅದು ನಾನೇ ಎತ್ತಿಟ್ಟಿದ್ದು. ಅದನ್ನ ನನ್ನ ಮಗಳು ಕೊಟ್ಟಿದ್ದೆ, ಅದನ್ನ ಅವಳು ಮಡಗು ಅಂತ. ಅವಳು ಇಷ್ಟು ಗಂಟೆ ಅವಳು ಮಡಿಕೊಂಡಿದ್ದು, ಇವಾಗ ಅವನು ಕೊಟ್ಟನ, ಇದೆ ಈ ಪರ್ಸ್ಗೆ ಹಾಕಿ ಮಡಿಕೊತಕ್ಕ ನೀನು ಅಂತೇಳಿ ಗಂಟ ಅವನು ಆ ಪರ್ಸಲ್ಲಿ ಮಮ್ಮಿ 5 ರೂಪಾಯಿ ಲೋಟು 1 ರೂಪಾಯಿ ಲೋಟೆಲ್ಲ ಇದೆ ನೋಡಿ ಅಂದ್ಕೊಂಡೆಲ್ಲ ತೋರಿಸ್ತಾ ಇದ್ನ. ಅವನು ಮನೆ ಕೆಲಸ, ಅವನ ಟೂಲ್ಸ್ ಐಟಮ್ಗಳು ಎತ್ತು ಮಡಿಕೊತಾನೆ ಅಂತೇಳಿ ಅವನ ಆಟಗಳೇ ಜಾಸ್ತಿ ಆಗೋಯ್ತು ಕೆಲಸ ಮಾಡೋ ಟೈಮ್ಲಿ. ನಾನು ಎಲ್ಲನೂ ಅಟ್ಲ ಮೇಲೆಲ್ಲ ಕಸ ಗಿಸ ಎಲ್ಲನೂ ಗುಡಿಸಿ ನೋಡ್ಬಿಟ್ಟು ಧೂಳುಗಿಳೆಲ್ಲ ಹೊಡೆದ್ಬಿಟ್ಟು ಇನ್ನು ಎಲ್ಲ ಐಟಮ್ಗಳನ್ನೂ ಮೇಲಿಂದ ಕೆಳಗೆ ಕೊಡೋದು, ಕೆಳಗಿನಿಂದ ಮೇಲೆ ಕೊಡೋದು, ಇದೇ ಕೆಲಸ ಆಗೋಯ್ತು. ಯಾಕಂದ್ರೆ ಅಟ್ಲ ಚಿಕ್ಕದು ಹಾಲಿಗೆ ಸೇರೋ ಮಾಡಿಸಿರೋದು ಚಿಕ್ಕದು, ದೊಡ್ಡದಾಗೇನು ಮಾಡಿಸಿಲ್ಲ. ಅದರಿಂದ ಎಲ್ಲ ಐಟಮ್ನು ಮೇಲೆ ಇಟ್ಕೊಂಡು ನೋಡಿ ಮಾಡಿ ಎತ್ತಿ ಜೋಡ್ಸೋಕ್ಕಾಗಲಿಲ್ಲ. ಕೆಳಗೆ ಒಂದು ಸ್ವಲ್ಪ ಐಟಮ್ನೆಲ್ಲ ಎತ್ತಿಟ್ಕೊಂಡು ಅಲ್ಲೇ ಮೇಲ್ಗಡೆ ಇರೋನ್ನೆಲ್ಲ ಅಲ್ಲಲ್ಲೇ ಕಸ ಗುಡಿಸಿ ಅಲ್ಲೇ ಮಡಗಿದ್ನು. ಇನ್ನು ಕೆಳಗಡೆ ಹೋಸಿ ತೆಗ್ದು ಇಟ್ಕೊಂಡು ಅವನ್ನೆಲ್ಲ ನೋಡಿ ಎಲ್ಲನೂ ಒದರಿ ಪ್ಯಾಕ್ ಮಾಡೋನೆಲ್ಲ ಪ್ಯಾಕ್ ಮಾಡಿ ತೊಳೆಯೋನೆಲ್ಲ ತೊಳೆಯೋಕ್ಕೆ ಎತ್ತಿಟ್ಕೊಂಡು ಎಲ್ಲ ಮಾಡಬೇಕಾಯ್ತು. ನೋಡಿ ಅಲ್ಲಿ ಗೋಡೆನ ಎಷ್ಟು ವಾದ ಆಗ್ಬಿಟ್ಟದ ಅಂತ. ಮಳೆ ಗಿಲೋ ಮಾಡಿಸಿಲ್ವಲ್ಲ, ಅದರಿಂದ ಆ ಕಡೆಯಿಂದ ಮಳೆ ನೀರು ಎರಚೋದೆಲ್ಲ ಗೋಡೆಗೆ ನೀರು ಬಿದ್ದು ಗೋಡೆ ಎಲ್ಲ ಸ್ಯಾನೆ ತ್ಯಾಮ ಆಗ್ಬಿಟ್ಟದ. ಗಿಲೋ ಮಾಡಿಸ್ಕೋಬೇಕು ನೋಡೋ, ಈ ವರ್ಷದಲ್ಲಿ ಆಗಲ್ಲ, ಮುಂದೆ ವರ್ಷನಾರು ಮಾಡಿಸೋ ಅಂತೇಳಿ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಅದಕ್ಕೆ ಅಲಗೆ ಸೇರೋ ರೀತಿ ಮಾಡ್ಕೊಂಡಿದ್ದೀವಿ. ಅಂದ್ರೆ ತೀರು ನೋವು ತಗೊಬಂದು ಜಂತಿ ತಗೊಬಂದು ಹಾಕಿ ಸೀಟ್ ಹಾಕಿ ಒಂದು ಅಂಕಣಕ್ಕಷ್ಟು ಅಲಗೆ ಸೇರೋ ರೀತಿ ಮಾಡಿದ್ದೀವಿ. ಯಾಕಂದರೆ ಈ ರೀತಿ ಐಟಮ್ಗಳೆಲ್ಲ ಇಟ್ಕೊಳಕ್ಕೆ ಪಾತ್ರೆಗಳು, ಇನ್ನು ಮನೆ ಐಟಮ್ಗಳೆಲ್ಲ ಇರ್ತಾವಲ್ಲ ನೋಡಿ, ಮನೆ ಅಂದಮೇಲೆ ಎಲ್ಲ ಐಟಮ್ಗಳು ಇದ್ರಂತಾನೆ ಅಂದ್ಬಿಟ್ಟು ಎಲ್ಲ ನಾವನ್ನೆಲ್ಲ ಎತ್ತು ಮಡಿಕೊಳ್ಳೋ ಅಂತೇಳಿ ಅಷ್ಟು ಅಗಲ ಮಾತ್ರ ಒಂದು ಸೀಟ್ ಹಾಕೊಂಡು ಅಲಗೆ ಸೇರೋ ರೀತಿ ಮಾಡ್ಕೊಂಡಿರೋದು. ಅದನ್ನೇ ಎಲ್ಲನೂ ಕಸ ಗುಡಿಸ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಇನ್ನು ನಮ್ಮೂರಲ್ಲಿ ಕಸ್ಲಪುರ ಮಾರವ ಕೊಂಡೋತ್ಸವ ಅಂತ ತುಂಬಾ ಫೇಮಸ್ಸು. ವರ್ಷಕ್ಕೊಂದು ಸರ್ತಿ ಮಾಡುವಂಥ ಹಬ್ಬ ಇದು. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬ ಜೋರಾಗಿ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ವೀಡಿಯೋ ನೋಡೋರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಯಾಕೆ ಕಸ್ಲಪುರ ಮಾರವ ಕೊಂಡೋತ್ಸವ ತುಂಬಾ ಜೋರಾಗಿ ನಡೆಯುವಂಥ ಹಬ್ಬ ಅಂತ ಎಲ್ಲರೂ ಗೊತ್ತಿರುತ್ತೆ. ಎಲ್ಲ ಸುಮಾರು ಜನ ಎಲ್ಲ ಬರ್ತಾರೆ, ಊಟದ ವ್ಯವಸ್ಥೆ ಎಲ್ಲ ಇರ್ತದೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ನೆಂಟರುಗಳೆಲ್ಲ ಇನ್ವೈಟ್ ಮಾಡಬೇಕು, ನೋಡೋ ಹೆಂಗದು ಏನೋ ಇನ್ನೂ ಗೊತ್ತಿಲ್ಲ. ಫಸ್ಟು ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋ ಅಂತೇಳಿ ಎಲ್ಲ ಕ್ಲೀನಿಂಗೆಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳು, ನಾನು ಬುಕ್ಸ್ನವನ್ನೆಲ್ಲ ನೋಡ್ತೀನಿ ಮಮ್ಮಿ, ಅವನ್ನೆಲ್ಲ ನೋಡಿ ಬೇಕಾದವನ್ನೆಲ್ಲ ಬುಕ್ಸ್ನೆಲ್ಲ ಎತ್ತಿ ಇಟ್ಕೊತೀನಿ, ಇನ್ನು ಬೇಡದಿದ್ದವನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ತೀನಿ, ಎಲ್ಲ ನಾನೇ ನೋಡ್ತೀನಿ ಅಂತ ಹೇಳಿದ್ಲು. ಸರಿ, ನೀನು ಎಲ್ಲ ಬುಕ್ಸ್ನವನ್ನೆಲ್ಲ ನೀನೇ ನೋಡ್ಕವ, ನಾನು ಇನ್ನೂ ಸುಮಾರು ಕೆಲಸ ಅದಲ್ಲ, ಎಲ್ಲನೂ ಎತ್ತಿ ಕಟ್ಟಿ ಮಡಗೋದು ಮಾಡೋದು ಇನ್ನೂ ಕೆಲಸ ಅದ. ಇನ್ನು ಓವನ್ ಬೇರೆ ಅದ, ಓವನ್ ಎಲ್ಲ ಇಟ್ಬೇಕು, ಎತ್ತು ಮಾಡಬೇಕು, ಫ್ಯಾನ್ಗಳವ ಅವನ್ನೆಲ್ಲ ತೊಳಿಬೇಕು. ನೋಡಿ ಇವತ್ತು ಆದ್ರೆ ಅಷ್ಟು ಮಾಡೋ, ಇಲ್ಲಾಂದ್ರೆ ಎಷ್ಟಾಯ್ತು ಅಷ್ಟು ಮಾಡೋ ಅಂತೇಳಿ ನಾವು ಕೆಲಸ ಶುರು ಮಾಡಿದ್ದೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಒಂದು 12 ಗಂಟೆ 12:30 ಆಗ್ಬಿಟ್ಟಿತ್ತು ಟೈಮು. ಅದರಿಂದ ಎಷ್ಟಾಯ್ತು ಅಷ್ಟು ಮಾಡೋ ಅಂತೇಳಿ ಕೆಲಸ ಶುರು ಮಾಡಿದ್ನು. ಇನ್ನು ನನ್ನ ಮಗನ ಅವನ ಐಟಮ್ನೆಲ್ಲ ಜೋಡಿಸ್ಬೇಕಂದ ಅಂದ್ರೆ ನೋಡಿಲಿ, ಅವನು ಒಂದು ಬುಗುರಿ ಥರ ಇದು ಸೀರೆ ಸಿಕ್ತು. ಅದನ್ನ ನೋಡ್ಬಿಟ್ಟು ಮಮ್ಮಿ ನೋಡಿಲಿ ಯಾವ ರೀತಿ ಬುಗುರಿ ಆಡ್ತಾ ಅಂತೇಳಿ ಆಟ ಆಡ್ಕೊತಾನೆ. ಮಕ್ಕಳೇ ಹಂಗಲ್ವಾ, ನಮ್ಮ ಮಗಲಿ ಅವನು ಚಿಕ್ಕವನು, ಹಂಗೆ ಅವನು ಆಟಗಳು ಜಾಸ್ತಿ ಚುರುಕಾಗವನ. ಬುಗುರಿ ತಗೊಂಡು ಆಟ ಆಡ್ತಾಯಿತ್ತು, ಅದು ನೋಡೋಕ್ಕೆ ಅವ್ನು ಚೆಂದ ಅವನ ಇದು ಮಾಡೋದನ್ನ.
ಇನ್ನು ಅವಳು ಅಟ್ಲ ಮೇಲೆ ಕೂತ್ಕೊಂಡು ಅಲಕ್ಸರ ಮೇಲೆ ಅಟ್ಲು ಅಂದರೆ ಅಲಕ್ಸರ ಮೇಲೆ ಕೂತ್ಕೊಂಡು ಅವಳು ಬುಕ್ಸ್ನವನ್ನೆಲ್ಲ ನೋಡ್ತಾಯಿದ್ಲು. ಇನ್ನು ಇವನು ಬ್ಯಾಡ್ದವನ್ನೆಲ್ಲನೂ ಐಟಮ್ಗಳೆಲ್ಲನೂ ಬ್ಯಾಡ್ದ ಟೂಲ್ಸ್ ಐಟಮೆಲ್ಲ ಎತ್ತಿಟ್ಬಿಟ್ಟು ಬೇಕಾದವನ್ನೆಲ್ಲ ಜೋಡಿಸ್ಕೊತಾ ಇದ್ದ. ಸರಿ ಆಯಿತು ಅಂತೇಳಿ ನಾನು ಕೆಳಗೆ ಇಟ್ಬಿಟ್ಟಿದ್ನಲ್ಲ, ಕೆಳಗೆ ಮೇಲ್ಗಡೆ ನೋಡೋಕೆ ಆಗಲಿಲ್ಲ, ಸ್ಪೇಸ್ ಇರಲಿಲ್ಲ. ಅದರಿಂದ ಕೆಳಗಡೆ ಏನೇನು ಬೇಕು ಐಟಮ್ಗಳನ್ನ ನೋಡ್ಬಿಟ್ಟು ಬೇಕಾದವು ಎತ್ತಿ ಕಟ್ ಮಡಗೋ ಅಂತೇಳಿ ಎಲ್ಲನೂ ಎತ್ತಿ ಕಟ್ಟಿ ಮಡಗ್ತಾಯಿದ್ದೆ. ಇವತ್ತು ಇಷ್ಟೇ ಮಾಡೋಕ್ಕಾದ್ದು. ಇವತ್ತು ಒಂದು ಅಲಕ್ಸರ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋ ಅಂತೇಳಿ ನಾವು ಯೋಚನೆ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ವು. ಎಲ್ಲನೂ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಮಾಡೋಷ್ಟರಲ್ಲೇ ರಾತ್ರಿ ಸಾಯಂಕಾಲನೇ ಆಗೋಯ್ತು. ಒಂದು 6:30 7 ಗಂಟೆ ಆಗೋಯ್ತು. ಇನ್ನು ಸ್ನಾನಕ್ಕೆ ನೀರು ಕಾಯಿಸಿ ಸ್ನಾನ ಏನೆಲ್ಲ ಮಾಡಿಕೊಂಡು ಮಧ್ಯಾಹ್ನದಲ್ಲಿ ಅಡುಗೆ ಮಾಡಿಟ್ಟಿದ್ನಲ್ಲ, ಅನ್ನ ಮಾಡೋದಿತ್ತು, ಬರೀ ಅನ್ನ ಒಂದು ಮಾಡಿದೆ ಅಷ್ಟೇ. ಇನ್ನು ಸ್ಕೂಲ್ ಬ್ಯಾಗ್ನವನ್ನೆಲ್ಲನೂ ಜೋಡಿಸಿ ಗಿಡಿಸಿ ಹೊಸ ಬ್ಯಾಗ್ನವನ್ನೆಲ್ಲನೂ ಈ ವರ್ಷದಿಂದ ಕಾಲೇಜಿಗೆ ತಗೊಯ್ತೀವಿ ಇಬ್ಬರೂ ಅಂತಂದ್ರು. ಹೊಸ ಬ್ಯಾಗ್ನೆಲ್ಲ ಹೊರಗಡೆಗೆ ತಗೊಂಡು ಬ್ಯಾಡ್ದಿದ್ದು ಹಳೆ ಬ್ಯಾಗ್ನೆಲ್ಲನೂ ಜೋಡಿಸಿ ಎತ್ತಿ ಮಡಗ್ತಾಯಿದ್ದೀನಿ. ಇನ್ನು ಇವತ್ತು ಇಷ್ಟೇ ಕೆಲಸ ಎಲ್ಲ ಮಾಡೋಕ್ಕೋದು. ಇವತ್ತು ವಿಡಿಯೋ ಇಷ್ಟೇ ಇದ್ದದ್ದು. ನಾಳೆ ಆಗಿರ್ತೀನಿ ನೋಡೋಣ. ನಾಳೆನೂ ತುಂಬಾ ಕೆಲಸ ಅವ. ನಾಳೆನ ಕೆಲಸ ಯಾವ ರೀತಿ ಇದ್ದು ಅಂತ.